ಎರಡನೆಯ ಹಂತ ಇಂದಿರಾ ಗಾಂಧಿ ಅವರ ವಿರುದ್ಧ ಕೇಸ್ ಆಗಿ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದಾಗ ಅಟಲ್ ಬಿಹಾರಿ ವಾಜಪೇಯಿ ಅದ್ವಾನಿಯವರ ಸಮೇತವಾಗಿ ನೂರಾರು ಜನರನ್ನ ಜೈಲಿಗೆ ಹಾಕಿದ್ರು ಎಮರ್ಜೆನ್ಸಿಯಲ್ಲಿ. ಕರ್ನಾಟಕದಿಂದ ನಮ್ಮ ಯಡಿಯೂರಪ್ಪ ಸಾಹೇಬರು ಹೌದು, ಸುರೇಶ್ ಕುಮಾರ್, ಹಲವಾರು ಜನರು ಜೈಲಲ್ಲಿ. ಆ ಸಂದರ್ಭದಲ್ಲಿ ಅನಂತ್ ಕುಮಾರ್, ನಾವು ಕ್ಲಾಸ್ಮೇಟ್, ಪ್ರಥಮ ಬಾರಿ ಎಮರ್ಜೆನ್ಸಿ ವಿರುದ್ಧ 1976ರಲ್ಲಿ ನಾವು ಬಹಳ ದೊಡ್ಡ ಹೋರಾಟವನ್ನು ಮಾಡಿ ಇಡೀ ದೇಶದ ಗಮನವನ್ನು ಸೆಳೆದಿದ್ವಿ. ಯಾಕಂದ್ರೆ ವಿದ್ಯಾರ್ಥಿಗಳು ಬೀದಿಗೆ ಬಂದು ಅವತ್ತು ಎಷ್ಟು ಭಯಾನಕ ಇರ್ತದೆ, ಯಾರು ಬೀದಿಗೆ ಬರೋ ಪ್ರಶ್ನೆನೇ ಇರಲಿಲ್ಲ, ಕಿಸುಗುಟ್ಟನು ಕೂಡ ಮಾತಾಡೋಂಗಿಲ್ಲ. ಅಂತದ್ರಲ್ಲಿ ಬೀದಿಗೆ ಬಂದ ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡಿ ಹಲವಾರು ವಾಹನಗಳಿಗೆ ಆ ಸಂದರ್ಭದಲ್ಲಿ ಅಗ್ನಿ ಆಗಿರುವಂತಹ ಹಿನ್ನೆಲೆಯಲ್ಲಿ ದೊಡ್ಡ ಸ್ಥಿತಿ ಎಮರ್ಜೆನ್ಸಿಯಲ್ಲಿ ಇಂಥದ್ದಾಯ್ತು. ಜೈಲಿಗೆ ಹೋದದಿಂದ ಜೈಲಿನಲ್ಲಿಯೇ ಜನತಾ ಪಕ್ಷವನ್ನು ಹುಟ್ಟಾಕಿ ಪ್ರಥಮ ಬಾರಿ ಸಂಪೂರ್ಣ ಮೆಜಾರಿಟಿ ಇರುವಂತಹ ಕೇಂದ್ರದಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರ, ಜನತಾ ಪಾರ್ಟಿಯ ಸರ್ಕಾರ ಆಯಿತು. ಅದರಲ್ಲಿ ಬಿಜೆಪಿ ಅತಿ ಹೆಚ್ಚು ಎಂಪಿಗಳು ಆರಿಸಿಕೊಂಡರು, 80ಕ್ಕಿಂತ ಹೆಚ್ಚು ಎಂಪಿಗಳು ಅವತ್ತು ಆರಿಸಿಕೊಂಡರು. ಅದೊಂದು ಎರಡನೆಯ ದೊಡ್ಡ ಮೈಲುಗಲ್ಲು. 67, 77 ಎರಡು ದೊಡ್ಡ ಮೈಲುಗಲ್ಲು. ಅದಾದ ಮೇಲೆ ಕೆಲವರು ಡಬಲ್ ಮೆಂಬರ್ಶಿಪ್ ಖ್ಯಾತಿಯನ್ನು ತೆಗೆದು, ಡಬಲ್ ಮೆಂಬರ್ಶಿಪ್ ಅಂದ್ರೆ ಜನತಾ ಪಾರ್ಟಿ ಮೆಂಬರ್ ಮತ್ತು RSS ಮೆಂಬರ್ ಎರಡು ಇರಂಗಿಲ್ಲ, ಎರಡರಾಗ ಬಂದಿರ್ಬೇಕು. ಆ ಸಂದರ್ಭದಲ್ಲಿ ನಮ್ಮ ದೇಹ ಉದ್ದೇಶಗಳಿಗೆ ನಾವು ಪಾರ್ಟಿನ ಕಟ್ಟಿದ್ದೀವಿ, ಅಧಿಕಾರಕ್ಕಾಗಿ ಅಲ್ಲ ಅಂತ ಹೇಳಿ ಹೊರಗಡೆ ಬಂದು ಜನಸಂಘ ಮತ್ತು RSS ಹಿನ್ನೆಲೆಯಿರುವ ಎಲ್ಲರೂ ಹೊರಗಡೆ ಬಂದು ಬಿಜೆಪಿಯನ್ನು ಸ್ಥಾಪನೆ ಮಾಡಿದರು 1980ರಲ್ಲಿ. ಅಲ್ಲಿ ಪ್ರಾರಂಭ ಆಯಿತು ಬಿಜೆಪಿ. ಮುಂಬೈಯಲ್ಲಿ ಪ್ರಥಮ ಅಧಿವೇಶನವನ್ನ ಮಾಡಿ ಆವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ರು, अंधेरा मिटेगा, सूरज खिलेगा, कमल खिलेगा, सूरज निकलेगा, कमल खिलेगा. ಅವ್ರು ಏನು ಹೇಳಿದ್ರು ಅದೇ ರೀತಿ ಈ ರಾಜ್ಯದ, ಈ ದೇಶದ ಬೆಳವಣಿಗೆ ಆಗಿದೆ.